ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಕೈಮಾ ಸಾಂಬಾರು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನಿಮಗೆ. ಬನ್ನಿ ತಿಳ್ಕೊಳ್ಳೋಣ. ಇವಾಗ ನಾನು ಒಂದು ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೀನಿ. ಅದರಲ್ಲಿ ಕಾಲು ಕೆ ಜಿ ಕೈಮಾ ಹೊಡ್ಸಿದ್ದೀನಿ, ಕಾಲು ಕೆ ಜಿ ಮಾಮೂಲಿ ಪೀಸ್ ಹೊಡ್ಸಿದ್ದೀನಿ. ಬರೀ ಕೈಮಾ ಆಗಿದ್ರೆ ಸಾಂಬಾರು ಟೇಸ್ಟ್ ಇರೋಲ್ಲ, ಅದಕ್ಕೋಸ್ಕರ ಇದಕ್ಕೆ ಕುಕ್ಕರ್ಗೆ ಒಂದು ಕಾಲು ಟೀ ಸ್ಪೂನ್ ಅರಿಶಿನ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಟನ್ನ ಹಸಿ ವಾಸನೆ ಹೋಗ್ಬೇಕು. ಅದು ಇಲ್ಲಾಂದರೆ ಸ್ವಲ್ಪ ಸ್ಮೆಲ್ ಇರುತ್ತೆ ಮಟನ್ದು, ಅದಕ್ಕೋಸ್ಕರ ಅದನ್ನ ಸ್ವಲ್ಪ ಬಾಡಿಸ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಮಾಂಸ ಅಂತೀವಲ್ವ, ಅದನ್ನ ಒಗ್ಗರಣೆಗೆ ಆಡಿಸ್ಕೊಳ್ಳೋಣ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಸ್ವಲ್ಪ ಪುದೀನ ತಗೊಂಡಿದ್ದೀನಿ. 2 ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ. ಯಾಕೆ ಹಸಿಮೆಣ್ಸಿಕಾಯಿ ಅಂದರೆ ಹಸಿಮೆಣ್ಸಿಕಾಯಿ ಹಾಕಿದ್ರೆ ಬೇಗ ಹುಳಿ ಬರಲ್ವಂತೆ ಸಾಂಬಾರು, ಅದಕ್ಕೋಸ್ಕರ 2 ಹಾಕ್ತೀನಿ. ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ರು ಅದನ್ನ. 2 ಹಸಿಮೆಣ್ಸಿಕಾಯಿ ಹಾಕಿದ್ರೆ ಬೇಗ ಹುಳಿ ಬರಲ್ಲ ಅಂತ. ಕಾಯಿ, ಕಡಲೆ, ಟೊಮೊಟೊ ಅದು ಸಾಂಬಾರಿಗೆ ಆಡಿಸ್ಕೊಳ್ಳೋಕೆ ಇಟ್ಟಿದ್ದೀನಿ. ಇವೆರಡನ್ನೂ ರುಬ್ಕೋಬೇಕು. ಇವಾಗ ನೋಡಿ, ಇದನ್ನ ಒಗ್ಗರಣೆ ಮಾಂಸಕ್ಕೆ ರುಬ್ಕೊಂಡಿದ್ದೀನಿ. ಒಗ್ಗರಣೆ ಮಾಂಸಕ್ಕೆ ಹಾಕಿ ಈಗ ಉಪ್ಪು ಮತ್ತು ಅರಿಶಿನ ಬೇಯಕ್ಕೆ ಇಟ್ಟಿದ್ದೀವಲ್ವ ಮಟನ್ನು, ಅದಕ್ಕೆ ಹಾಕೊಳ್ಳೋಣ. ಅದಕ್ಕೆ ಹಾಕಿ ಒಗ್ಗರಣೆ ಕೊಟ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಬೇಕಿದ್ದರೆ ಹಾಕೊಳ್ಳಿ. ನನಗೆ ಮಟನ್ ಸಾಂಬಾರಿಗೆ ಚರ್ಬಿ ಇರುತ್ತೆ, ಇದಾಗುತ್ತೆ, ಎಣ್ಣೆ ಜಾಸ್ತಿ ಆಗುತ್ತೆ ಅಂತ ನಾನು ಜಾಸ್ತಿ ಎಣ್ಣೆ ಯೂಸ್ ಮಾಡಲ್ಲ ಮಟನ್ ಸಾಂಬಾರುಗಳಿಗೆ. ಕೆಲವೊಬ್ಬರು ಎಣ್ಣೆನ ತುಂಬ ಹಾಕಿ ಮಟನ್ ಸಾಂಬಾರು ಮಾಡ್ಕೊತಾರೆ. ನನಗೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ನಾನು ಜಾಸ್ತಿ ಎಣ್ಣೆ ಹಾಕಲ್ಲ. ಸ್ವಲ್ಪ ಫ್ರೈಗೆ ಹಾಕಿರ್ತೀನಿ. ಅದು ಕಮ್ಮಿ ಆಯಿತು ಅಂದರೆ ಮಧ್ಯದಲ್ಲಿ ಸ್ವಲ್ಪ ಬೇಕು ಅಂದರೆ ಹಾಕ್ಕೊತೀನಿ ಅಷ್ಟೇ. ಇವಾಗ ಒಗ್ಗರಣೆ ಈಗ ಕೈಮಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಕೈಮಾ ಒಡಿಸ್ಕೊಂಡು ಬಂದಿದ್ದೀನಿ, ಇದನ್ನ ಇಟ್ಕೊಂಡಿದ್ದೀನಿ. ಇಲ್ಲಿಗೆ ನಾನು 1 ಕಾಯಿ ಹಾಕಿದ್ದೀನಿ, 2 ಹೋಳು ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, 1 ಪೀಸ್ ಚಕ್ಕೆ, ಲವಂಗ, ಸ್ವಲ್ಪ ಉಪ್ಪು, ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕೈಮಾ ಹೊಡ್ಸ್ಕೊಂಬಂದಿದ್ನಲ್ಲ ಅದನ್ನ ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ಗ್ರೈಂಡರ್ಗೆ ಹಾಕಿದ್ದೀನಿ. ಅದು ಕಾಯಿ ಸಣ್ಣ ಆಗಲಿ ಅಂತ ಆವಾಗಲೇ ಹಾಕಿದ್ದೆ ನಾನು. ಅದು ರುಬ್ತಾಯಿತ್ತು. ಇವಾಗ ಮಟನ್ ಹಾಕಿದ್ದೀನಿ. ಈಗ ಮಟನ್ನು ಇದು ಚೆನ್ನಾಗಿ ರುಬ್ಬಿ ಸಣ್ಣ ಆಗಬೇಕು ಅದು. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಇಲ್ಲಿ ತೋರಿಸೋ ಅಡುಗೆನ ಮಾಡ್ಕೊಂಡು ಊಟ ಮಾಡಿ. ನನಗೂ ಖುಷಿಯಾಗುತ್ತೆ. ಆ ಊಟ ಹೇಗಿತ್ತು, ಸಾಂಬಾರು ಹೇಗೆ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ತುಂಬ ಚೆನ್ನಾಗಿರುತ್ತೆ ಕೈಮಾ ಸಾಂಬಾರು. ಊಟ ಮಾಡಿ. ಈಗ ಒಗ್ಗರಣೆ ಮಾಂಸಕ್ಕೆ ಬೇಯಕ್ಕೆ ಹಾಕಿದ್ನಲ್ಲ, ಅದಕ್ಕೆ ಸ್ವಲ್ಪ ನೀರನ್ನು ಸ್ವಲ್ಪ ಸಾಂಬಾರು ಪೌಡ್ರು ಹಾಕಿ ಬೇಯಕ್ಕಿಟ್ಟಿದ್ದೆ. ನೋಡಿ, ಕುದಿ ಬಂದಿದೆ. ಈಗ ಕಾಯಿ ಹಾಲು ಹುಯ್ತಿದ್ದೀನಿ. ಕಡಲೆ, ಕಾಯಿ, ಟೊಮೊಟೊ ಹಾಕಿ ತೋರಿಸಿದ್ನಲ್ಲ ಅದನ್ನ ರುಬ್ಬಿ ಸಾಂಬಾರು ಕುಯ್ತಾಯಿದ್ದೀನಿ. ಇದು ಚೆನ್ನಾಗಿ ಬೇಯಬೇಕು. ಅದಕ್ಕೋಸ್ಕರ ಅಷ್ಟರಲ್ಲಿ ಕೈಮಾ ಅಲ್ಲಿ ರುಬ್ತಾ ಇರುತ್ತೆ, ಅಷ್ಟರಲ್ಲಿ ಉಂಡೆ ಕಟ್ಕೋಬೋದು. ಇದು ಸಾಂಬಾರು ರೆಡಿ ಆಗಿಬಿಟ್ರೆ ಆಮೇಲೆ ಕೈಮಾ ಉಂಡೆಗಳನ್ನ ಸಾಂಬಾರು ಬಿಡ್ಬೋದು ಅಂತ. ಸ್ವಲ್ಪ ಆದಷ್ಟು ಮಟನ್ ಸಾರು ತೆಳುವಾಗಿರಲಿ, ಯಾಕೆಂದರೆ ಕೈಮಾ ಉಂಡೆ ಹಾಕಿದ್ಮೇಲೆ ಅದು ಗಟ್ಟಿಯಾಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ತೆಳುಗೆ ಮಾಡ್ಕೊಳ್ಳಿ. ನೋಡಿ, ನಾನು ಈ ಅಳತೆಯಲ್ಲಿ ಮಾಡ್ಕೊಂಡಿದ್ದೀನಿ. ನೋಡಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ಹಿಂಗೆ ಮಾಡ್ಕೊಳ್ಳಿ. ನಮ್ಮನೇಲಂತೂ ಈ ಥರ ಮಾಡೋ ಕೈಮಾ ತುಂಬ ಇಷ್ಟ. ನೋಡಿ, ಇದಾಗಿದೆ, ರೆಡಿಯಾಗಿದೆ. ನಿಮಗೆ ಕೈಮಾ ಹೆಂಗೆ ರೆಡಿಯಾಗಿದೆ ಅಂತ ಗೊತ್ತಾಗಬೇಕು ಅಂದರೆ ನೋಡಿ, ತೆಗೆದು ಉಂಡೆ ಕಟ್ಟಿದ್ರೆ ಉಂಡೆ ಬರಬೇಕು. ಅದು ಆಗಿದೆ ಅಂದರೆ ಆಗಿದೆ. ತುಂಬ ಸಣ್ಣ ಬೇಡ, ಯಾಕೆಂದರೆ ಅದು ಕೈಮಾ ಉಂಡೆ ಅಂದರೆ ಸ್ವಲ್ಪ ಬಾಯಿಗೆ ಸಿಕ್ತಿದ್ರೇ ಟೇಸ್ಟು. ಪಾತ್ರೆಗೆ ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಮೊಟ್ಟೆ ಹಾಕಬೇಕು. ಮೊಟ್ಟೆ ಹಾಕೋತಾ ಇದ್ದೀನಿ. ನೋಡಿ, ಒಂದು ಮೊಟ್ಟೆ ಹಾಕೊಂಡ್ರೆ ಮೊಟ್ಟೆ ಹಾಕೋದ್ರಿಂದ ಕೈಮಾ ಉಂಡೆ ಸಾಂಬಾರ್ಗೆ ಹಾಕಿದಾಗ ಒಡ್ಕೊಳ್ಳಲ್ಲ, ಅದಕ್ಕೋಸ್ಕರ ಸ್ವಲ್ಪ ಒಂದು ಮೊಟ್ಟೆ ಹಾಕಬೇಕು. ಅದಕ್ಕೆ ನಾನು ಕಡಲೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಅರ್ಧ ಕಡಲೆ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ದಯವಿಟ್ಟು ಕೈಮಾಗೆ ನೀರು ಹಾಕ್ಕೊಂಡು ರುಬ್ಬಬೇಡಿ. ನೋಡಿ, ಕಡಲೆ ಹುಡಿ ಮೊಟ್ಟೆ ಹಾಕಿ ಕಲಸಿದ್ದೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ನೋಡಿ, ಕಲಸಿಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಉಂಡೆ ಮಾಡ್ಕೊಳ್ಳೋಣ. 1/4 ಕೆ ಜಿ ಕೈಮಕ್ಕೆ 21ರಿಂದ 20 ಉಂಡೆ ಆಗುತ್ತೆ. ಮೀಡಿಯಮ್ ಸೈಜಲ್ಲಿ ಮಾಡಿದ್ರೆ, ದಪ್ಪ ಮಾಡಿದ್ರೆ ಒಂದು 18-19 ಆಗುತ್ತೆ. 1/4 ಕೆ ಜಿಗೆ 20 ಅಂತೂ ಆಗುತ್ತೆ. ನಮ್ಮನೆ ಒಂದು 20-21 ಆಗುತ್ತೆ. ಅಷ್ಟು ಮಾಡ್ತೀನಿ ನಾನು. ಎಲ್ಲ ಒಂದು ಪ್ಲೇಟ್ಗೆ ಮಾಡಿ ಇಟ್ಕೊಬಿಡೋಣ ಕೈಮಾ ಉಂಡೆಗಳನ್ನ. ಕೈಮಾ ಉಂಡೆ ಮಾಡ್ಕೊಂಡು ಅಷ್ಟರಲ್ಲಿ ನೋಡಿ ಸಾಂಬಾರು ಕುದಿ ಬಂದಿದೆ, ಸಾಂಬಾರು ರೆಡಿಯಾಗಿದೆ. ಇವಾಗ ಕೈಮಾ ಉಂಡೆಗಳೆಲ್ಲ ಸಾಂಬಾರಿಗೆ ಹಾಕೊಳ್ಳೋಣ. ನೋಡಿ, ಹಾಕೋತಾ ಇದ್ದೀನಿ. ನೋಡಿ, ನಮ್ಮನೆ ಇಷ್ಟು ಕೈಮಾ ಉಂಡೆ ಆಗಿದೆ. ಕೈಮಾ ಉಂಡೆ ಎಲ್ಲ ಸಾಂಬಾರಿಗೆ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಮಾಡ್ಕೊಳ್ಳಿ ಕೈಮಾ ಸಾಂಬಾರು. ಮನೆಯಲ್ಲಿ ವಯಸ್ಸಾದವ್ರು ಇದ್ದರೆ ಮಟನ್ ತಿನ್ನೋಕ್ಕಾಗಲ್ಲ, ಅಗಿಯೋಕ್ಕಾಗಲ್ಲ ಅನ್ನೋರಿಗೆಲ್ಲ
ಕೈಮಾ ಸಾಂಬಾರು ತುಂಬ ಇಷ್ಟ ಆಗುತ್ತೆ. ಅವ್ರಿಗೂ ತಿನ್ನೋಕ್ಕೆ ಮಟನ್ ತಿಂದಿದ್ದು ಫೀಲೂ ಇರುತ್ತೆ. ಹಲ್ಲಿಲ್ಲದೆ ಇರೋದ್ರಿಂದ ಕೈಮಾ ಉಂಡೆಗಳು ಟೇಸ್ಟಾಗಿರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಈ ವೀಡಿಯೋನ ಫುಲ್ಲು ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ನೋಡಿ, ನಿಮ್ಗೆ ಇಷ್ಟ ಆಗಲಿ ಅಂತ ಅಲ್ವಾ ನಾನು ಇಷ್ಟಪಟ್ಟು ಅಡುಗೆ ಮಾಡಿ ತೋರಿಸ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಂಡು ಊಟ ಮಾಡಿ. ನೋಡಿ ನಾನು ಅಲ್ಲಿ ತೆಳುಗಿತ್ತಲ್ವ ಸಾಂಬಾರು, ಇವಾಗ ನೋಡಿ ಗಟ್ಟಿಯಾಗುತ್ತೆ ಸಾಂಬಾರು. ಅದಕ್ಕೋಸ್ಕರ ಹೇಳ್ತಿದ್ದು, ಅದು ಸ್ವಲ್ಪ ಸಾಂಬಾರು ತೆಳುವಾಗೇ ಇರಲಿ ಅಂತ. ನೋಡಿ, ನಮ್ಮಲ್ಲಿ ಮಟನ್ ಸಾಂಬಾರು ಮಾಡಿದ್ರೆ ಕಬ್ಬನ್ನ ಹಾಕ್ತೀವಿ. ನಾನು ನಮ್ಮನೆ ಚಾಕಿದೆ, ಚಾಕು ಹಾಕ್ತಿರ್ತೀನಿ. ಯಾಕೆ ಅಂದರೆ ಹೊಟ್ಟೆ ನೋವು ಬರಬಾರ್ದು ಅನ್ನೋ ಉದ್ದೇಶಕ್ಕೆ. ನಮ್ಮ ಹಳ್ಳಿ ಸೈಡಲ್ಲೆಲ್ಲ ನಾವು ಕುಡ್ಲ ಹಾಕ್ತೀವಿ. ನಮ್ಮನೆ ಕುಡ್ಲಿಲ್ಲ, ಅದಕ್ಕೆ ಚಾಕು ಹಾಕ್ತಾಯಿದ್ದೀನಿ. ಯಾರಿಗೂ ಹೊಟ್ಟೆ ನೋವು ಬರದೇ ಇರಲಿ, ನಾನು ವೀಡಿಯೋ ನೋಡಿ ಮಾಡ್ಕೊಂಡು ಊಟ ಮಾಡಿದವ್ರಿಗೂ ಹೊಟ್ಟೆ ನೋವು ಬರದೇ ಇರಲಿ ಅಂತ. ನಾನು ಕೈಮಾ ಸಾಂಬಾರಿಗೆ ಇವತ್ತು ಮನೇಲಿ ಗೀ ರೈಸ್ ಮಾಡಿದ್ದೀನಿ. ಅದಕ್ಕೆ ಟೇಸ್ಟ್ ಹೆಂಗಿತ್ತು ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿತ್ತು. ನಾನಂತೂ ಖುಷಿಪಟ್ಟು ಊಟ ಮಾಡಿದೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್.